ಶೇಕ್ಸ್ಪಿಯರ್ ಜಗತ್ತು ಕಂಡ ಅತ್ಯಂತ ಅದ್ಭುತ ಪ್ರತಿಭಾವಂತ ನಾಟಕಕಾರ. ಕಳೆದ 400 ವರ್ಷಗಳಿಂದ ಶೇಕ್ಸ್ಪಿಯರ್ ಸಾಹಿತ್ಯ ವಲಯವನ್ನ, ನಾಟಕ ರಂಗಭೂಮಿಯನ್ನ ನಿಜವಾದ ಅರ್ಥದಲ್ಲಿ ಒಬ್ಬ ಸಾಮ್ರಾಟನಂತೆ ಆಡುತ್ತಾ ಬಂದಿದ್ದಾನೆ. ಶೇಕ್ಸ್ಪಿಯರ್ ಎಂದರೆ ಒಂದು ವಿಸ್ಮಯ, ಶೇಕ್ಸ್ಪಿಯರ್ ಎಂದರೆ ಒಂದು ಆಶ್ಚರ್ಯ, ಶೇಕ್ಸ್ಪಿಯರ್ ಎಂದರೆ ಅದು ಒಂದು ತಿಳುವಳಿಕೆಯ ಅರಿವಿನ ಅನುಸಂಧಾನ. ಶೇಕ್ಸ್ಪಿಯರ್ 3 ಸಂಗತಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದ ಎಂದು ನನಗೆ ಅನಿಸ್ತದೆ. ಒಂದು ವೃದ್ಧಾಪ್ಯ, ಒಂದು ಸಾವು, ಮತ್ತೊಂದು ಮನುಷ್ಯನ ಚಂಚಲ ಸ್ವಭಾವ. Why should a man become old? Why should man die? ಇಂಥ ಪ್ರಶ್ನೆಗಳನ್ನ ಅವನು ಬಹಳ ಸೂಕ್ಷ್ಮವಾಗಿ ತನ್ನ ನಾಟಕಗಳಲ್ಲಿ ಎತ್ತಿಕೊಳ್ತಾನೆ. ಅವನಿಗೆ ವೃದ್ಧಾಪ್ಯದ ಬಗ್ಗೆ ಭಯ ಇತ್ತು, ಸಾವಿನ ಬಗ್ಗೆ ಭಯ ಇತ್ತು. ಈ ಭಯವನ್ನ ಅವನು ತನ್ನ ಅನೇಕ ನಾಟಕಗಳಲ್ಲಿ ಬಹಳ ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ದನ್ನ ನಾವು ಕಾಣ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕಾಡ್ತಕ್ಕಂತ 2 ಸಂಗತಿಗಳು, ಒಂದು ಸಾವು ಅಥವಾ ಅನಾರೋಗ್ಯ, ಸಾವು, ವೃದ್ಧಾಪ್ಯ. ಸೊ ವೃದ್ಧಾಪ್ಯ, ಓಲ್ಡ್ ಏಜ್ ಅಂತೀವಲ್ಲ, ದಿಸ್ ಇಸ್ ಎನ್ ಇಂಟಗ್ರಲ್ ಪಾರ್ಟ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂಡ್ ಹ್ಯೂಮನ್ ಲೈಫ್. ಮನುಷ್ಯ ಯುವಕನಾಗ್ತಾನೆ, ಮಧ್ಯ ವಯಸ್ಕನಾಗ್ತಾನೆ, ವೃದ್ಧನಾಗ್ತಾನೆ, ರೋಗಗಳಿಗೆ ತುತ್ತಾಗ್ತಾನೆ, ಅವನ ಶರೀರ ಅನೇಕ ರೋಗಗಳಿಗೆ ಆವಿರವಾಗ್ತದೆ, ಒಂದು ದಿನ ಅವನು ಸತ್ತು ಹೋಗ್ತಾನೆ. ಆದರೆ ಶೇಕ್ಸ್ಪಿಯರ್ ಸತ್ತಾಗ ಅವನಿಗೆ ಕೇವಲ 57 ವರ್ಷ. ಅವನು ವೃದ್ಧನಾಗಿರಲಿಲ್ಲ, ವೃದ್ಧಾಪ್ಯವನ್ನ ಅನುಭವಿಸಲಿಲ್ಲ. ಆದರೆ ತನ್ನ ನಾಟಕಗಳಲ್ಲಿ ಅದ್ಭುತವಾದ ವೃದ್ಧಾಪ್ಯದ ಚಿತ್ರಣವನ್ನ ಅವನು ನಮಗೆ ಕೊಡ್ತಾನೆ. ಉದಾಹರಣೆಗೆ ಕಿಂಗ್ ಲಿಯರ್ ನಾಟಕದಲ್ಲಿ, ಕಿಂಗ್ ಲಿಯರ್ ನಾಟಕ ಬರೆದಾಗ ಅವನಿಗೆ 37-38 ವರ್ಷ. ಜಗತ್ತಿನ ಬೇರಾವ ಲೇಖಕ, ಬೇರಾವ ನಾಟಕಕಾರ ವೃದ್ಧಾಪ್ಯದ ಬಗ್ಗೆ ಕೊಡದ ಅದ್ಭುತವಾದ ಒಂದು ಚಿತ್ರಣವನ್ನ ಶೇಕ್ಸ್ಪಿಯರ್ ಕೊಡ್ತಾನೆ. ಇನ್ನೊಂದು ವಿಷಯದ ಬಗೆಗೆ ಶೇಕ್ಸ್ಪಿಯರ್ ಬಹಳ ಚಿಂತನೆ ಮಾಡ್ತಾ ಇದ್ದ, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ, ಅದು ಪ್ರೀತಿ. ಮನುಷ್ಯನ ಪ್ರೀತಿಯ ಬಗ್ಗೆ ಅವನಿಗೆ ಅನೇಕ ಸಂದೇಹಗಳಿದ್ದವು ಮತ್ತು ವಿಶೇಷವಾಗಿ ಹೆಣ್ಣಿನ ಕಮಿಟ್ಮೆಂಟ್ ಬಗೆಗೆ, ಹೆಣ್ಣಿನ ನಿಷ್ಠೆಯ ಬಗ್ಗೆ ಶೇಕ್ಸ್ಪಿಯರ್ನಿಗೆ ಒಂದು ದೊಡ್ಡ ಮಟ್ಟದ ಅಪನಂಬಿಕೆ ಇತ್ತು. ಅದಕ್ಕೆ ಅನೇಕ ಕಾರಣಗಳು ಇವೆ, ಆ ಬಗ್ಗೆ ನಾನು ಚರ್ಚೆಯನ್ನು ಮಾಡುತ್ತೇನೆ. ಹೀಗಾಗಿ ತನ್ನ ನಾಟಕಗಳಲ್ಲಿ ಆ ಪ್ರಶ್ನೆಯನ್ನು ಅವನು ಮಾಡ್ತಾನೆ ಹೋಗ್ತಾನೆ. ಅವನ ಯಾವ ದುರಂತ ನಾಟಕದಲ್ಲೂ ಕೂಡ ಪ್ರೀತಿ ಸಫಲವಾಗುವುದಿಲ್ಲ, ಪ್ರೇಮಿಗಳು ಒಂದಾಗಿ ಸಂಸಾರ ಮಾಡುವುದಿಲ್ಲ, ಜೊತೆಯಾಗಿ ಸುಖದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಬದುಕುತ್ತಾ ಮಕ್ಕಳನ್ನ ಹೆತ್ತು, ಮೊಮ್ಮಕ್ಕಳನ್ನು ಕಂಡು ಒಂದು ಪರಿಪೂರ್ಣವಾದ ಸಂಸಾರವನ್ನು ನಡೆಸಿದ ಉದಾಹರಣೆ ಅವನ ಯಾವ ದುರಂತ ನಾಟಕಗಳಲ್ಲೂ ನಮಗೆ ಸಿಗುವುದಿಲ್ಲ. ಉದಾಹರಣೆಗೆ ಹೆಮ್ಲೆಟ್ ನಾಟಕವನ್ನ ತೆಗೆದುಕೊಳ್ಬಹುದು. ಹೆಮ್ಲೆಟ್ ಒಫೀಲಿಯಾಳನ್ನ ಬಹಳ ಗಂಭೀರವಾಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಒಂದು ಸಮಸ್ಯೆ, ದುತ್ತನೆಯ ಒಂದು ಸಮಸ್ಯೆ ಅವನಿಗೆ ಎದುರಾಗ್ತದೆ. ಅದು ತನ್ನ ತಂದೆಯ ಸಾವು, ತನ್ನ ತಂದೆಯ ಹತ್ಯೆ. ತನ್ನ ತಂದೆಯನ್ನು ಹತ್ಯೆ ಮಾಡಿದ ತನ್ನ ಚಿಕ್ಕಪ್ಪನ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಅವನು ಸಿದ್ಧನಾಗ್ತಾನೆ. ಆಗ ತನ್ನ ಪ್ರೀತಿಯನ್ನ ಬಲಿ ಕೊಡ್ತಾನೆ, ತನ್ನ ಪ್ರೇಯಸಿಯನ್ನ ನಿರ್ಲಕ್ಷ್ಯ ಮಾಡ್ತಾನೆ. ತನ್ನ ಪ್ರಿಯಕರನ ದಿವ್ಯ ನಿರ್ಲಕ್ಷ್ಯವನ್ನ ಸಹಿಸದ 16-18 ವರ್ಷದ ಒಫೀಲಿಯಾ ಆತ್ಮಹತ್ಯೆ ಮಾಡಿಕೊಡ್ತಾಳೆ. ಆಗ ಅವಳ ಅಣ್ಣ ಲಿಯಾಟಸ್ ಹೆಮ್ಲೆಟ್ ಅನ್ನ ಕೊರಳಪಟ್ಟಿಯನ್ನ ಹಿಡಿದು ಕೇಳ್ತಾನೆ, ನನ್ನ ತಂಗಿಯ ಸಾವಿಗೆ ನೀನೇ ಕಾರಣ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡೆತ್ ಆಫ್ ಮೈ ಸಿಸ್ಟರ್ ಅಂದಾಗ ಅವನು ಹೇಳ್ತಾನೆ, ಹುಚ್ಚ, ನೀನು ನಿನ್ನ ತಂಗಿಯನ್ನ ಎಷ್ಟು ಪ್ರೀತಿ ಮಾಡಿಲ್ವೆಯೋ. I loved Ophelia. 40,000 brothers with all their quantity of love cannot make up the sum ಅಂತ ಹೇಳ್ತಾನೆ. ಎನ್ನಂತ 40,000 ಅಣ್ಣಂದಿರು, ಸಹೋದರರ
ಆ ಪ್ರೀತಿಯನ್ನ ಒಟ್ಟುಗೂಡಿಸಿ ತಕ್ಕಡಿಯಲ್ಲಿ ಇಟ್ಟು ಇನ್ನೊಂದು ತಕ್ಕಡಿಯಲ್ಲಿ ನನ್ನ ಪ್ರೀತಿಯನ್ನ ಇಟ್ಟು ತೂಕ ಮಾಡಿದರೆ ನನ್ನ ಪ್ರೀತಿ ಹೆಚ್ಚಾಗ್ತದೆ. 40,000 ಸಹೋದರರು ಪ್ರೀತಿಸುವಷ್ಟು ಪ್ರೀತಿಯನ್ನ ನಾನು ನಿನ್ನ ಪ್ರೀತಿಯ ತಂಗಿಗೆ ದಾರಿ ಎರೆದಿದ್ದೇನೆ ಅಂತ ಹೇಳ್ತಾನೆ. ಎಷ್ಟು ಹೇಳಿದ್ರು ಕೂಡ ಅವಳ ಸಾವಿಗೆ ಅವನು ಕಾರಣ. ಲೇಡಿ ಮ್ಯಾಕ್ಬೆತ್ ಸಂಸಾರ ಜೊತೆಯಾಗಿರ್ತಾರೆ, ಸಂಸಾರವನ್ನೇ ಮಾಡೋದಿಲ್ಲ. ನಾಟಕದ ಪ್ರಾರಂಭದಲ್ಲಿ ಹೆಂಡತಿಯ ಒತ್ತಾಸೆಯಿಂದ ಪತ್ನಿಯ ಒತ್ತಾಸೆಯಿಂದ ಮ್ಯಾಕ್ಬೆತ್ ತನ್ನ ದೊರೆ ಡಂಕನನ್ನ ಕೊಂದು ಹಾಕ್ತಾನೆ. ಅವನು ಕೇವಲ ಡಂಕನನ್ನ ಕೊಂದು ಹಾಕೋದಿಲ್ಲ, ತನ್ನ ಶಾಂತಿಯನ್ನ, ತನ್ನ ಮನಸ್ಸಿನ ಶಾಂತಿಯನ್ನ, ನೆಮ್ಮದಿಯನ್ನ, ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಸುಖ ನಿದ್ರೆಯನ್ನ ಅವನು ಕೊಂದು ಹಾಕ್ಬಿಡ್ತಾನೆ. ನಾಟಕದುದ್ದಕ್ಕೂ ಪತಿ ಪತ್ನಿಯರು ದುಃಖ ಸಾಗರದಲ್ಲಿ ಮುಳುಗ್ತಾರೆ. ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನಿದ್ರೆ ಇಲ್ಲ, ಬದುಕಿಲ್ಲ. ಅವರು ಜೊತೆಯಾಗಿ ಇರುವುದೇ ಇಲ್ಲ, ಅವರಿಗೆ ಮಕ್ಕಳೇ ಆಗುವುದಿಲ್ಲ. ನಾಟಕದ ಕೊನೆಗೆ ಲೇಡಿ ಮ್ಯಾಕ್ಬೆತ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಒಬ್ಬ ಪ್ರಜೆ ಬಂದು ದೊರೆಗೆ ಹೇಳ್ತಾನೆ, ಮೆಕ್ಬೆತ್ತನಿಗೆ ಹೇಳ್ತಾನೆ, ಮೈ ಲಾರ್ಡ್ ದ ಕ್ವೀನ್ ಈಸ್ ಡೆಡ್ ಅಂತ ಹೇಳಿದಾಗ ಅವನ ಮನಸ್ಸಿನಲ್ಲಿ ವಿಷಾದ ಹುಟ್ಟಿಕೊಳ್ಳುವುದಿಲ್ಲ, ಅವನಿಗೆ ದುಃಖ ಎನಿಸುವುದಿಲ್ಲ, ಅವನಿಗೆ ಒಂದು ರೀತಿಯಿಂದ ಬಿಡುಗಡೆ ಎನಿಸ್ತದೆ. ಅವನು ಹೇಳ್ತಾನೆ, ಮೆಕ್ಬೆತ್ ಹೇಳ್ತಾನೆ, ಶಿ ಶುಡ್ ಹ್ಯಾವ್ ಡೈಡ್ ಹಿಯರ್ ಆಫ್ಟರ್. ಅವಳು ಸತ್ತದ್ದೇ ಒಳ್ಳೆಯದಾಯಿತು, ಸಾಯದೆ ಹೋಗಿದ್ದಿದ್ರೆ ಇನ್ನು ಮೇಲೆ ಅವಳು ಸಾಯಬೇಕಾಗಿತ್ತು ಅಂತ ಹೇಳಿ ಅವನ ಜೀವನದ ಬಗ್ಗೆ ಒಂದು ದೊಡ್ಡ ಮಾತನ್ನ ಹೇಳ್ತಾರೆ. ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಈಸ್ ಎ ಟೇಲ್ ಟೋಲ್ಡ್ ಬೈ ಅನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಂಗ್ ನಥಿಂಗ್ ಅಂತಕ್ಕಂಥ ಒಂದು ಅದ್ಭುತವಾದ ಜೀವನದ ಬಗ್ಗೆ ಅತ್ಯಂತ ವಿಷಾದದ ಮಾತನ್ನ ಹೇಳ್ತಾನೆ. ಆದರೆ ಪತಿ ಪತ್ನಿಯರು ಜೊತೆಯಾಗಿ ಇರುವುದಿಲ್ಲ. ಅದು ಸಫಲವಾದ ಪ್ರೀತಿ ಅಲ್ವೇ? ಅಥೆಲೋ ನಾಟಕದಲ್ಲಿ ಅಥೆಲೋ ಡೆಸ್ಡೆಮೊನಾಳನ್ನ ಪ್ರೀತಿ ಮಾಡ್ತಾನೆ. ಅವಳ ತಂದೆಯ, ಅವಳ ಸಮಾಜದ ಗಣ್ಯರ ವಿರೋಧವನ್ನ ಸಮರ್ಥವಾಗಿ ಎದುರಿಸಿ ಅವಳನ್ನ ಮದುವೆ ಆಗ್ತಾನೆ. ಅವಳೊಂದಿಗೆ ಕೆಲ ಕಾಲ ಪ್ರೀತಿಯಿಂದ ಸಂಸಾರ ಮಾಡ್ತಾನೆ. ಒಂದು ಸಂದರ್ಭದಲ್ಲಿ ಅವನಿಗೆ ಅವಳ ಶೀಲದ ಬಗ್ಗೆ ಸಂದೇಹ ಬರ್ತದೆ. ಅವಳು ತನಗೆ ಮೋಸ ಮಾಡಿದ್ದಾಳೆ ಎಂದು ಅವನು ಬಲವಾಗಿ ನಂಬ್ತಾನೆ. ಆ ಅಪನಂಬಿಕೆ, ಆ ಸಂದೇಹ ಒಂದು ವೃಕ್ಷವಾಗಿ ಅವನ ಮನಸ್ಸಿನಲ್ಲಿ ಬೆಳೀತದೆ. ನಾಟಕದ ಕೊನೆಗೆ ತನ್ನ ಪತ್ನಿಯನ್ನ ಕೊಂದು ಹಾಕುವ ನಿರ್ಧಾರವನ್ನು ಮಾಡ್ತಾನೆ. ಆಗ ರಾತ್ರಿ ಹೊತ್ತು ಕೈಯಲ್ಲಿ ಒಂದು ಮೋಂಬತ್ತಿ ಹಿಡಿದು ಅವಳ ಶಯ್ಯಗೃಹವನ್ನ ಪ್ರವೇಶ ಮಾಡ್ತಾನೆ. ಅವಳ ಮುಖವನ್ನ ನೋಡ್ತಾನೆ, ಅವಳ ಬಿಳಿ ಚರ್ಮವನ್ನ ನೋಡ್ತಾನೆ. ಅವಳ ದೈ ಸ್ಕಿನ್ ಈಸ್ ವೈಟರ್ ದೆನ್ ಸ್ನೋ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಇಂಥ ನಿನ್ನ ಅತ್ಯಂತ ಆಕರ್ಷಕವಾದ ಹಿಮಗಿಂತ ಬೆಳ್ಳಗಿರುವ ಚರ್ಮಕ್ಕೆ ನಾನು ಗಾಯವನ್ನ ಉಂಟು ಮಾಡಲಾರೆ, ಆದ್ರೂ ನಾನು ನಿನ್ನ ಕೊಲ್ಲಬೇಕು ಅಂತ ಹೇಳ್ತಾನೆ. ಹಾಗೆ ಒಂದು ಮುತ್ತನ್ನು ಕೊಡ್ತಾನೆ, 2 ಮುತ್ತು ಕೊಡ್ತಾನೆ, 3 ಮುತ್ತು ಕೊಡ್ತಾನೆ. ಹಿ ಕಿಸಸ್ ಹರ್ ಥ್ರೈಸ್. ಅವಾಗ ಹೇಳ್ತಾನೆ, ಸೋ ಸ್ವೀಟ್ ಯಟ್ ಸೋ ಫೇಟಲ್ ಅಂತ. ರುಚಿಕರವಾದುದು ಇಷ್ಟು ಘಾತುಕವಾದ ಉದಾಹರಣೆ ಇಲ್ಲ ಅಂತಕ್ಕಂಥ ಮಾತನ್ನ ಅವನಿಗೆ ಕೊಲ್ಲಲೇಬೇಕು ಎಂದು ನಿರ್ಧಾರ ಮಾಡಿದಾಗ ಕೊಲ್ತಾನೆ. ಕೊಂದ ತಕ್ಷಣ ಅವನಿಗೆ ಜ್ಞಾನೋದಯ ಆಗ್ತದೆ. ಎಮಿಲಿಯಾ ಬಂದು ನಿಜ ಸಂಗತಿಯನ್ನು ಹೇಳ್ತಾಳೆ, ನಿನ್ನ ಪತ್ನಿ ನನಗೆ ಮೋಸ ಮಾಡಿರ್ಲಿಲ್ಲ, ಅವಳು ಬಹಳ ನಿಷ್ಠೆಯಿಂದ ಇದ್ಲು ಅಂತ ಹೇಳಿದಾಗ ಅವನು ಪಶ್ಚಾತ್ತಾಪ ಪಟ್ಟು ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳಲು ಮುಂದಾಗ್ತಾನೆ. ಆಗ ಹೇಳ್ತಾನೆ, ಐ ಕಿಸ್ಡ್ ದೀ ಬಿಫೋರ್ ಐ ಕಿಲ್ಡ್ ದೀ, ಅಪಾನ್ ದಿ ಕಿಸ್ ಐ ಫಾಲ್ ಅಂಡ್ ಡೈ ಅಂತ ಹೇಳಿ ತನ್ನ ಕೈಯಲ್ಲಿದ್ದ ಹರಿತವಾದ ಆಯುಧವನ್ನ ತನ್ನ ಬಟ್ಟೆಗೆ ಎದೆಗೆ ಚುಚ್ಚಿಕೊಂಡು ಸತ್ತು ಹೋಗ್ತಾನೆ. ಇನ್ನು ಲಿಯರ್ನ ನಾವು ನಾಟಕದ ಬಗ್ಗೆ, ಕಿಂಗ್ ಲಿಯರ್ ನಾಟಕದ ಬಗ್ಗೆ ಆಲೋಚನೆ ಮಾಡಿದ್ರೆ, ಕಿಂಗ್ ಲಿಯರ್ನಿಗೆ ತನ್ನ ಕೊನೆಯ ಮಗಳ ಮೇಲೆ ಬಹಳ ಅಪಾರವಾದ ಪ್ರೀತಿ ಇರ್ತದೆ. ಕಾರ್ಡಿಲಿಯಾಳನ್ನು ಅವನು ಅಪಾರವಾಗಿ ಪ್ರೀತಿ ಮಾಡ್ತಾನೆ. ಆದ್ರೆ ಕಾರ್ಡಿಲಿಯಾಳ ಆಶಯ, ಅವಳ ಕನ್ಸರ್ನ್ ಅವನಿಗೆ ಅರ್ಥ ಆಗ್ತಲ್ಲ. ಹಿ ಫೇಲ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಫೀಲಿಂಗ್ಸ್ ಆಫ್ ಹಿಸ್ ವೆರಿ ಫೇವರೇಟ್ ಲಾಸ್ಟ್ ಡಾಟರ್ ಕಾರ್ಡೆಲಿಯಾ. ಅವಳನ್ನ ತನ್ನ ಸಾಮ್ರಾಜ್ಯದಿಂದ ಹೊರಗೆ ಹಾಕ್ತಾನೆ. ಅವಳಿಗೆ ತನ್ನ ಆಸ್ತಿಯಲ್ಲಿ ಪಾಲು ಕೊಡೋದಿಲ್ಲ. ಕೊನೆಗೆ ಆಕೆ ಸತ್ತು ಹೋಗ್ತಾಳೆ, ಅವನು ಸತ್ತು ಹೋಗ್ತಾನೆ. ತಂದೆ ಮಗಳು ಅವರು ಸಮ್ಮಿಲನಗೊಳ್ಳುವುದಿಲ್ಲ. ದ ಫಾದರ್ ಅಂಡ್ ದಿ ಡಾಟರ್ ಡು ನಾಟ್ ಕಮ್ ಟುಗೆದರ್. ಬಹಳ ಭೀಕರವಾಗಿ
ಹತ್ಯೆಗೀಡಾಗ್ತಾರೆ. ರೋಮಿಯೋ ಜೂಲಿಯೆಟ್ ನಾಟಕದಲ್ಲಿ ಅವರು ಮದುವೆನೇ ಆಗೋದಿಲ್ಲ. ಅವರ ಪ್ರೀತಿಯ ಬಳ್ಳಿ ಹಬ್ಬುವುದೇ ಇಲ್ಲ, ಅದು ಕಮರಿ ಹೋಗ್ಬಿಡುತ್ತದೆ. ಅವರ ಪ್ರೀತಿ, ರೋಮಿಯೋ ಜೂಲಿಯೆಟರ ಪ್ರೀತಿ ಒಂದು ಒಂದು ಹಂತವನ್ನ ತಲುಪುವುದೇ ಇಲ್ಲ. ಆ ಪ್ರೀತಿಗೆ ಮೆಚುರಿಟಿ ಬರುವುದೇ ಇಲ್ಲ, ಸತ್ತು ಹೋಗ್ಬಿಡ್ತಾರೆ. ಮಾರ್ಕ್ ಆಂಟನಿ, ಅವನಿಗೂ ಮದುವೆ ಆಗಿರ್ತದೆ, ಕ್ಲಿಯೋಪಾತ್ರಾಗೂ ಮದುವೆ ಆಗಿರ್ತದೆ, ಅವರು ಪ್ರೀತಿ ಮಾಡ್ತಾರೆ, ಆ ಪ್ರೀತಿಯೂ ಸಫಲವಾಗುವುದಿಲ್ಲ. ಕ್ಲಿಯೋಪಾತ್ರಾ ಸತ್ತು ಹೋಗ್ತಾಳೆ, ಮಾರ್ಕ್ ಆಂಟನಿ ಸತ್ತು ಹೋಗ್ತಾನೆ. ಹೀಗೆ ಯಾವ ದುರಂತ ನಾಟಕದಲ್ಲೂ ಕೂಡ ಪ್ರೀತಿ ಸಫಲವಾಗುವುದಿಲ್ಲ. ಆದ್ರೆ ಅವನ ಹಾಸ್ಯ ನಾಟಕಗಳಲ್ಲಿ, ಅವನ ರೊಮಾನ್ಸಸ್ಗಳಲ್ಲಿ ಪ್ರೀತಿ ಸಫಲ ಆಗ್ತದೆ. ನಾಟಕದ ಕೊನೆಗೆ ಜೋಡಿಗಳು ಒಂದಾಗ್ತಾರೆ, ಮದುವೆ ಆಗ್ತದೆ, ಸಂತೋಷದಿಂದ ಬದುಕ್ತಾರೆ ಎಂಬ ಸಂದೇಶ ಅವನ ಹಾಸ್ಯ ನಾಟಕಗಳು, ರೊಮಾನ್ಸ್ಗಳು ನಮಗೆ ನೀಡುತ್ತವೆ. ಆದರೆ ಆ ಪ್ರೀತಿಯ ಸ್ವರೂಪವೇ ಬೇರೆಯಾಗಿದೆ. ಹೀಗೆ ಪ್ರೀತಿಯ ಅಗಾಧ ಶಕ್ತಿಯನ್ನ, ಪ್ರೀತಿಯ ಮಿತಿಯನ್ನ, ಪ್ರೀತಿಯ ಸ್ವರೂಪವನ್ನ, ಹಾಗೆ ಪ್ರೇಮಿಗಳ ಇತಿಮಿತಿಯನ್ನ ಶೇಕ್ಸ್ಪಿಯರ್ ಬಹಳ ಅದ್ಭುತವಾಗಿ ತನ್ನ ನಾಟಕಗಳಲ್ಲಿ ಕಟ್ಟಿಕೊಟ್ಟಿದ್ದಾನೆ.